ಮುಂದೆ ಹೊರಟೋಗಿದ್ರಲ್ಲ ಈಗ ಮುಂದೆ ಹೊರಟೋಗ್ಬಿಡೋರೇನು ಓಕೆ ಥ್ಯಾಂಕ್ ಯು ನಾನೀಗ ಪ್ರಪಂಚದಲ್ಲೇ 2ನೇ ಅತಿ ದೊಡ್ಡ ಗುಂಬಾಜ್ ಹತ್ರ ಬಂದಿದ್ದೀನಿ ಅದೇ ಬಿಜಾಪುರದ ಗೋಲ್ ಗುಂಬಾಜ್ ನಾನೀಗ ಗೋಲ್ ಗುಂಬಾಜ್ ಒಳಗಡೆ ಬಂದಿದ್ದೀನಿ ನಿಜ ಒಳಗಡೆ ಬಂದರೆ ಶಾಕ್ ಆಗೋದೆ ಯಪ್ಪ ಎಲ್ಲ ವಿಸಿಲ್ ಹೊಡಿತಾ ಇದ್ದಾರೆ ಅಂದರೆ ಎಕೋ ಜಾಸ್ತಿ ಇಲ್ಲಿ ಜೋರಾಗಿ ಮಾತಾಡಿದ್ರೆ ಜೋರಾಗಿ ಎಕೋ ಕೇಳಿಸುತ್ತೆ ಅದು ನೋಡಿ ಎಷ್ಟು ದೊಡ್ಡ ಗೋಲ್ ಗುಂಬಾಜ್ ಅದು ಹೋ ಇಲ್ಲೂ ಧೂಮಪಾನ ನಿಷೇಧಿಸಿದೆ ಅಂತ ಬೋರ್ಡ್ ಹಾಕಿದ್ದಾರೆ ಬಟ್ ಇಲ್ಲಿಂದ ಎಷ್ಟು ತಣ್ಣಗೆ ಗಾಳಿ ಬರ್ತದೆ ಇಲ್ಲಿ ಸೂಪರ್ ಮೇಲ್ಗಡೆ ಹೋಗ್ಬೇಕು ಹಿಂಗೆ ಫುಲ್ ಇಲ್ಲಿ ಕತ್ಲಿರುತ್ತೆ ಸ್ವಲ್ಪ ಹಿಂಗೆ ಮುಂದೆ ಬಂದು ಮೇಲ್ಗಡೆ ಹೋದರೆ ಬೆಳಕು ಬರುತ್ತೆ ಇದು ಚಿಕ್ಕ ಗುಂಬಾಜು ಪರವಾಗಿಲ್ಲ ಮೇಲ್ಗಡೆ ಬಂದು ಕೂತ್ಕೊಳ್ಳೋದಕ್ಕೆ ಒಂದು ಬೆಂಚ್ ಹಾಕಿದ್ದಾರೆ ಸೊ ಇನ್ನೂ ಒಂದು ಐತೆ ಮೇಲ್ಗಡೆ ಹೋಗೋಣ ಗಾಳಿಗೆ ಎಷ್ಟು ಜೋರಾಗಿ ಬೀಸ್ತಾಯಿತ್ತು ಗೊತ್ತಾ ನಾನೀಗ ಗೋಲ್ ಗುಂಬಾಜ್ ಸ್ಟಾಪ್ ಹತ್ರ ಇದ್ದೀನಿ ಗಾಡಿ ನೋಡ್ರಿ ಅಯ್ಯಪ್ಪ ನಾನು ಮಾತಾಡೋದು ನಿಮ್ಗೆ ಕೇಳಿಸುತ್ತೆ ಅಲ್ಲೋ ಗೊತ್ತಿಲ್ಲ ಬಟ್ ಇಲ್ಲಿಂದ ನಿಜವಾಗ್ಲೂ ಕಂಪ್ಲೀಟ್ ಬಿಜಾಪುರ ಸಿಟಿನೇ ಕಾಣುತ್ತೆ ನೋಡ್ರಿ ಹಿಂಗೆ ಒಳಗಡೆ ಹೋಗ್ಬೋದು ಮೆಟ್ಲಿದಾವೆ ಇಲ್ಲಿ ಇಷ್ಟು ಹತ್ರದಿಂದ ನೋಡ್ತೀನಿ ಅಂತ ಅನ್ಕೊಂಡೇ ಇಲ್ಲ ನಾನು ಫಸ್ಟ್ ಟೈಮ್ ಬಂದಿರೋದು ಏನಿಂಗೈತಿ ನಾನೀಗ ನಿಮ್ಮ ಹತ್ರ ಮಾತಾಡ್ತಾ ಇರೋದು ನಾರ್ಮಲಾಗಿ ಕೇಳಿಸ್ತಾ ಇರುತ್ತೆ ಬಟ್ ಆದರೆ ಮೇಲ್ಗಡೆ ಹೋಗ್ಬಿಟ್ಟು ಜೋರಾಗಿ ಕೂಗಿದ್ರೆ ಯಾವ ರೇಂಜ್ಗೆ ಯಾಕೋ ಕೇಳಿಸೋದು ಗೊತ್ತಾ ಚಪ್ಪಾಳೆ ಹೊಡೆದು ನೋಡಿ ಬಾ 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 ನಿಜ ಒಳಗಡೆ ಮಾತ್ರ ಯಾವ ರೇಂಜ್ಗೆ ಯಾಕೋ ಆಯ್ತು ಗೊತ್ತಾ ನಾನು ಮಾತಾಡೋದು ನನಗೆ ಒಂದು 5-6 ಸರಿ ಕೇಳಿಸ್ತಾ ಐತೆ ನಿಮ್ಗೆ ಹೆಂಗೆ ಕೇಳಿಸ್ತೈತೆ ಗೊತ್ತಿಲ್ಲ ಎಲ್ಲರೂ ಚಪ್ಪಾಳೆ ಹೊಡಿತಾವ್ರೆ ಈ ಗೋಲ್ ಗುಂಬಾಜ್ ನೋಡಕ್ ಬಂದವರೆಲ್ಲ ಮೇಲ್ಗಡೆ ಬರ್ತಾರೆ ಮೇಲ್ಗಡೆ ಬಂದು ಏನು ಮಾಡ್ತಾರೆ ಗೊತ್ತಾ ಜೋರಾಗಿ ಕೂಗ್ತಾ ಇರ್ತಾರೆ ಸೊ ಅವ್ರ ವಾಯ್ಸ್ನ ಅವರೇ ಕೇಳಿಸ್ಕೊತಾ ಇರ್ತಾರೆ ಕೆಲವ್ರು ಹಾಡು ಹೇಳ್ತಾವ್ರೆ ಕೆಲವ್ರು ವಿಸಿಲ್ ಹೊಡಿತಾವ್ರೆ ಬೇಡ ಇಲ್ಲಿ ಒಬ್ಬೊಬ್ರದ್ದು ಒಂದೊಂದು ಕಥೆಯಲ್ಲಿ ಅಲ್ಲಿ ಯಾರೋ ಕುತ್ಕೊಂಡಿದ್ದಾರಲ್ಲ ವಾಟರ್ ಬಾಟ್ಲ್ ಹೊಡಿತಾ ಇದ್ದಾರೆ ಅದಕ್ಕೆ ಇನ್ನೂ ಜೋರಾಗಿ ಕೇಳಿಸ್ತಾ ಇತ್ತು ಓ ಮೈ ಗಾಡ್ ಲಿಟ್ರಲಿ ಒಳಗಡೆ ಮಾತ್ರ ತುಂಬ ಎಂಜಾಯ್ ಮಾಡಿದ್ನಪ್ಪ ನಿಜ ಕೆಲವ್ರು ಹಾಡು ಹೇಳ್ತಾ ಇದ್ರೆ ಅಲ್ಲೇ ಕೇಳ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀನಿ ನಾನು ಅಂದರೆ ಅಷ್ಟು ಚೆನ್ನಾಗಿ ಏಕೋ ಕೇಳಿಸ್ತಾ ಇರುತ್ತಲ್ಲ ಸೊ ಒಳ್ಳೆ ಟೈಮ್ ಪಾಸ್ ಆಯಿತು ಈಗ ಗೋಲ್ ಗುಂಬಾಜೆಲ್ಲ ಒಂದು ರೌಂಡ್ ಆಗ್ತಾ ಇದ್ದೀನಿ ಎಂಟ್ರಿ ಆಗೋದು ಆ ಕಡೆಯಿಂದ ಎಕ್ಸಿಟ್ ಆಗೋದು ಈ ಕಡೆಯಿಂದ ಅಂದರೆ ಈ ಥರದವೇ ಅದೇ ಎಂಟ್ರಿ ಅದೇ ಎಕ್ಸಿಟ್ ಆ ಥರ ಇರುತ್ತೆ ಸೊ ನಾನು ಆ ಕಡೆ ಬಂದಿದ್ದು ಈಗ ಇಲ್ಲಾಸಿ ಕೆಳಗಡೆ ಇಳಿದು ಹೋಗ್ತಾ ಇದ್ದೀನಿ ಈ ಗೋಲ್ ಗುಂಬಾಜ್ ಪಕ್ಕದಲ್ಲೇ ಒಂದು ಮಸೀದಿ ಇದೆ ಬಟ್ ಅದು ಏನೋ ಬಿದ್ದೋಗ್ತಾ ಇದೆ ಅಂತೆ ಫುಲ್ ಎಲ್ಲ ಕಲ್ಲೆಲ್ಲ ಕೆಳಗಡೆ ಬಿದ್ದೋಗ್ತಿದ್ದಾವೆ ಅಂತ ಯಾರನ್ನೂ ಅಲೋ ಮಾಡ್ತಾ ಇಲ್ಲ ಬಟ್ ಅದು ಕೂಡ ತುಂಬ ಚೆನ್ನಾಗಿತ್ತು ಅಲ್ಲಿ ಕಾಣಿಸ್ತಾಯ್ತಾ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಯಾರೂ ಆ ಕಡೆ ಹೋಗಂಗಿಲ್ಲ ಅಂತ ಇಲ್ಲಾಂದ್ರೆ ಹೋಗ್ಬೋದಿತ್ತು ಈ ಗೋಲ್ ಗುಂಬಾಜ್ನ ಸುಮಾರು 30 ವರ್ಷ ಟೈಮ್ ತಗೊಂಡು ಕಟ್ತಾರೆ ಅಂದರೆ ಬಸಾಲ್ಟ್ ರಾಕ್ ಅಂತ ಬರುತ್ತೆ ಬಸಾಲ್ಟ್ ರಾಕ್ ಅಂತಂದರೆ ಈ ಗ್ರಾನೈಟ್ಗಿಂತ ತುಂಬ ಗಟ್ಟಿ ಇರುತ್ತೆ ಆ ಕಲ್ಲನ್ನ ಯೂಸ್ ಮಾಡಿ ಕಟ್ಟಿರೋದು ಕೆಳಗಡೆ ಅಂಡರ್ಗ್ರೌಂಡಲ್ಲಿ ನಿಜವಾದ ಮೊಹಮ್ಮದ್ ಆದಿಲ್ ಶಾನ ಸಮಾಧಿ ಇದೆ ಬಟ್ ಮೇಲ್ಗಡೆ ಕಾಣೋದು ನಿಜವಾದ ಸಮಾಧಿ ಅಲ್ಲ ಅದು ಅಂಡರ್ಗ್ರೌಂಡಲ್ಲಿ ಇದೆ ಅಂತೆ ಸೊ ಅಲ್ಲಿಂದ ಒಳಗಡೆಯಿಂದ ನಿಂತ್ಕೊಂಡು ನೋಡಿದ್ರೆ ಕಾಣುತ್ತೆ ಬಟ್ ಒಳಗಡೆ ಯಾರನ್ನೂ ಅಲೋ ಮಾಡಲ್ಲ ಇಲ್ಲಿ ಟಿಕೆಟ್ ಕೌಂಟ್ರ್ ಹತ್ರನೇ ಫ್ರೀಯಾಗಿ ಕ್ಲಾಕ್ ರೂಮ್ ಇರುತ್ತೆ ಲಗೇಜ್ ಎಲ್ಲ ಇಡ್ಬೋದು ಟಿಕೆಟ್ ಬಂದ್ಬಿಟ್ಟು ಒಬ್ಬರಿಗೆ 20 ರೂಪಾಯಿ ಚಾರ್ಜ್ ಮಾಡಿದ್ರು ದೊಡ್ಡ ಕ್ಯಾಮ್ರಾ ಅಂತ ಹೇಳಿದ್ರೆ ಎಕ್ಸ್ಟ್ರಾ ಟಿಕೆಟ್ ತೊಗೋಬೇಕು ಸೊ ಫೋನ್ ಅಲ್ವಾ ನಂದು ಸೊ ಫೋನ್ಗೇನು ಟಿಕೆಟ್ ತೊಗೊಳ್ಲಿಲ್ಲ ಸೊ ಬೆಸ್ಟ್ ಅಪ್ಪ ಫ್ರೀಯಾಗಿ ಕ್ಲಾಕ್ ರೂಮ್ ಇರುತ್ತೆ ಇದೇ ಟಿಕೆಟ್ ಕೌಂಟರು ಸೊ ಇಫ್ ಇನ್ ಕೇಸ್ ನೀವು ಬಂದರೆ ಎಂಜಾಯ್ ಮಾಡಿ ಸೊ ನಾನೀಗ ಬಾರಾಕಮಾನಿ ಅನ್ನೋ ಒಂದು ಜಾಗ ನೋಡೋದಕ್ಕೆ ಹೋಗ್ತಾ ಇದ್ದೀನಿ ಆಟೋದಲ್ಲಿ ಎಷ್ಟು ದೂರ ಆಯ್ತಣ್ಣ ಇಲ್ಲಿಂದ ಬಾರಾಕಮಾನ ಹಾಂ 2.5-3 ಕಿಲೋಮೀಟ್ರ್ ಆಯ್ತಂತೆ ಸೊ ಬಿಸಿಲು ಬರುತ್ತೆ ಮೋಡ ಬರುತ್ತೆ ಮಳೆನೂ ಬರುತ್ತೆ ಒಂಥರ ಅನ್ಎಕ್ಸ್ಪೆಕ್ಟೆಡ್ ವೆದರ್ ಆಗಿ ಹೋಗ್ಬಿಟ್ಟೈತೆ ಈ ಕಡೆ
ಯಾರೋ ಗಾಡಿ ಟಚ್ ಮಾಡ್ದಂಗಿದೆ, ಯಾರೋ ಗಲಾಟೆ ಮಾಡ್ಕೊಂತಾರ ಪಾಪ ಗಾಡಿ ಟಚ್ ಆಗಿರೋದು. ಆಟೋವನ್ನ ಅಲ್ಲೇ ಇಳಿಸ್ಬಿಟ್ರು. ಸೊ ನಡ್ಕೊಂಡು ಹೋಗ್ತಾ ಇದ್ದೀನಿ. ಕಾಣಿಸ್ತೈತಲ್ಲ, ಇದನ್ನೇ ಬಾರಾ ಕಮಾನ್ ಅಂತ ಹೇಳ್ತಾರಂತೆ. ಕರೆಕ್ಟಾಗಿ ಹೇಳ್ತಾ ಇದನ್ನೆಲ್ಲ ಗೊತ್ತಿಲ್ಲ. ಬಾರಾ ಕಮಾನ್ ಅನ್ನೋದು 12 ಕಮಾನುಗಳು ಅಂತ ಹೇಳ್ತಾರೆ. ಇದನ್ನ ಅಲಿ ಆದಿಲ್ ಶಾ ಅವರು ಕಟ್ಟಿಸ್ತಾರಂತೆ. ಬಟ್ ಅದ್ರ ಕೆಲವು ಕಾರಣಾಂತರಗಳಿಂದ ಇದು ಇನ್ಕಂಪ್ಲೀಟ್ ಆಗೋಗುತ್ತೆ. ಬಟ್ ತುಂಬ ಚೆನ್ನಾಗೈತೆ. ಅಲ್ಲಿ ನೋಡ್ಬೋದು ಎಲ್ಲ ಅರ್ಧಕ್ಕರ್ಧ ನಿಲ್ಲಿಸ್ಬಿಟ್ಟಿದ್ದಾರೆ. ಬಟ್ ಈಗಲೂ ಕೂಡ ಸ್ಟಿಲ್ ಒಳಗಡೆ ಇಲ್ಲಿ ಅವರ ಹೆಂಡತಿ ಮತ್ತು ಅವರ ಮಕ್ಕಳುಗಳ ಸಮಾಧಿಗಳನ್ನ ನೋಡ್ಬೋದು. ಇಲ್ಲಿ ನೋಡ್ತಿದ್ರಲ್ಲ, ಇವೆಲ್ಲ ಸಮಾಧಿಗಳು. ಇನ್ನು ಕೆಲವರು ಹೇಳೋ ಪ್ರಕಾರ ಈ ಬಾರಾ ಕಮಾನ್ ಏನಾರ ಕಂಪ್ಲೀಟ್ ಆಗಿದ್ದರೆ ಗೋಲ್ ಗುಂಬಾಜಿಗೆ ಬೀಳೋದಂತೆ ನೆರಳು. ಅಂದರೆ ಅಷ್ಟು ದೊಡ್ಡದಾಗಿ ಪ್ಲಾನ್ ಮಾಡಿ ಇದನ್ನು ಮಾಡ್ತಾ ಇದ್ದಾರಂತೆ. ನನಗನ್ಸಿದ್ದೆ ಅಂದರೆ ಅವಾಗ ಅವರು ಸಮಾಧಿಗಳಿಗೋಸ್ಕರ ಎಷ್ಟು ದೊಡ್ಡ ದೊಡ್ಡ ಕಟ್ಟಡಗಳು ಕಟ್ಸಿದ್ರು ಅನ್ನೋದೇ ಶಾಕ್ ಆಗ್ತಾಯಿತ್ತೆ. ನಿಜ ಇದನ್ನೇನ ಕಂಪ್ಲೀಟ್ ಮಾಡಿಬಿಟ್ಟಿದ್ರೆ ಗೋಲ್ ಗುಂಬಾಜ್ಗಿನ್ನ ದೊಡ್ಡದಾಗಿ ಹೋಗೋದಂತೆ. ಬಾರಾ ಕಮಾನ್ ನೋಡ್ಕೊಂಡು ಹಂಗೆ ಮುಂದೆ ಹೋದರೆ ಇಲ್ಲಿ ತರಕಾರಿ ಎಲ್ಲ ಮಾರ್ತಾಯಿದ್ದಾರೆ. ಇದೊಂಥರ ಮಾರ್ಕೆಟ್ ಇದ್ದಂಗೆ ಐತೆ. ನೋಡೋದು ಇಲ್ಲೆಲ್ಲ ರೋಡಲ್ಲೆಲ್ಲ ತರಕಾರಿ ಮಾರ್ತಾಯಿದ್ದಾರೆ. ಫಸ್ಟ್ ನಂಗೆ ತುಂಬ ಹೊಟ್ಟೆ ಹಿತ್ತಾಯ್ತು, ಹೋಗಿ ಊಟ ಮಾಡಬೇಕು. ಬಿಜಾಪುರಲ್ಲಿ ಹಿಸ್ಟೋರಿಕಲ್ ಪ್ಲೇಸಸ್ ತುಂಬ ಇದ್ದಾವೆ. ಸೊ ನಿಜ ಒಂದು ಆಟೋ ಏನಾರ ಮಾತಾಡ್ಕೊಬಿಟ್ರೆ ಫುಲ್ ಡೇ ಟೂರ್ ಮಾಡ್ಬೋದು. ಸೊ ನಾನು ಮೇಯ್ನು ಗೋಲ್ ಗುಂಬಾಜ್ ನೋಡಬೇಕಿತ್ತು, ಅದನ್ನು ಮತ್ತು ಈ ಬಾರಾ ಕಮಾನ್ ನೋಡ್ಕೊಂಡು ಈಗ ಹೋಗ್ತಾ ಇದ್ದೀನಿ. ಉತ್ತರ ಕರ್ನಾಟಕದ ಕಡೆ ಬಂದರೆ ಮಿಸ್ ಮಾಡ್ದಂಗೆ ತಿನ್ಬೇಕಾಗಿರೋ ಊಟ ಯಾವ್ದು ಗೊತ್ತಾ? ಜೋಳದ ರೊಟ್ಟಿ. ಫೈನಲ್ ಆಗಿ ಬಂತು ನಮ್ಮ ಊಟ. ನೋಡಿರಿ, ರೊಟ್ಟಿ ಅಂದರೆ ಚಪಾತಿ ಇದ್ದಂಗೆ ಐತೆ, ಬಟ್ ಗಟ್ಟಿ ಆದರೆ ರೊಟ್ಟಿ ಥರ ಹೋಗ್ಬಿಡುತ್ತೆ. ಏನೋ ಸ್ವೀಟ್ ಇರಬೇಕಿದು, ಏನೋ ಪಲ್ಯ, ಮೂಲಂಗಿ ಸೊಪ್ಪು, ಈರುಳ್ಳಿ, ಮೂಲಂಗಿ, ಆಮೇಲೆ ಇದೇನೋ ಮೊಸರು, ಇದೇನೋ ಸಾಂಬಾರು ಏನೋ ಗೊತ್ತಿಲ್ಲ, ಚಟ್ನಿ ಪುಡಿ, ಇದೊಂದು ಥರ ಚಟ್ನಿ ಹಾಕಿದ್ದಾರೆ. ಹಸಿ ತರಕಾರಿ ತಿಂದರೆ ಒಳ್ಳೇದು ಅಂತ ಹೇಳ್ತಾರೆ. ಅದಕ್ಕೆ ಪಾಪ ಇಲ್ಲಿ ಹೋಟ್ಲಲ್ಲಿ ಹಸಿ ತರಕಾರಿನೇ ಕೊಟ್ಟವ್ರೆ. ಸೊಪ್ಪು, ಮೂಲಂಗಿ, ಹಸಿ ಈರುಳ್ಳಿ, ಹಾಂ ಸೂಪರ್. ಸೊ ಈಗಿನ ರೂಮ್ ಚೆಕ್ಔಟ್ ಮಾಡ್ಕೊಂಡು KSRTC ಬಸ್ ಸ್ಟಾಪ್ ಹತ್ರ ಬಂದೆ. ಆ್ಯಕ್ಚುಲಿ ಆ ರೂಮ್ ರೆಕಮೆಂಡ್ ಮಾಡೋ ಅಂಥದ್ದಲ್ಲ. 400 ರೂಪಾಯಿ ಏನೋ 24 ಅವರ್ಸು, ಚೆನ್ನಾಗಿರಲಿಲ್ಲ. ಸೊ ಅದಕ್ಕೆ ಆ ರೂಮ್ ಎಲ್ಲೈತೆ ಅಂತಲೂ ಹೇಳಲ್ಲ ನಿಮಗೆ. ಸೊ ಅಷ್ಟಕ್ಕಷ್ಟೇ. ಸೊ ಬಜೆಟ್ ಟ್ರಾವೆಲಿಂಗ್ ಅಂದರೆ ಹಂಗೆ ಇರುತ್ತೆ. ಸೊ ಇನ್ನು ಸ್ಟ್ರೈಟಾಗಿ ಹೋದರೆ ಅಲ್ಲಿ ಪಂಡ್ರಾಪುರಕ್ಕೆ ಬಸ್ ಇರ್ತವೆ ಅಂತ ಹೇಳಿದ್ರು. ನೋಡೋಣ ಯಾವುದೈತೆ ಬಸ್ಸು. ಪಂಡ್ರಾಪುರಕ್ಕೆ ಬಸ್ಸು ಹೊಸ ಬಸ್ ಸ್ಟ್ಯಾಂಡ್ ಇದೆ ಅಂತ ಇರೋದು. ಇದು ಹಳೆ ಬಸ್ ಸ್ಟ್ಯಾಂಡು. ಈಗ ಮತ್ತೆ ಹೊಸ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು. ಈ ಬ್ಯಾಗ್ ಹಾಕ್ಕೊಂಡು ಇಷ್ಟೊತ್ತು ಫ್ರೀಯಾಗಿ ಓಡಾಡ್ತಾ ಇದ್ನಪ್ಪ. ಚಿಕ್ಕದೊಂದು ಎಮ್ಮೆ ಬ್ಯಾಗ್ ಹಾಕ್ಕೊಂಡು ಓಡಾಡ್ತಿದ್ದೆ. ಯಾವಾಗ ಇದನ್ನ ಹೊತ್ಕೊಂತೀನೋ ಅವಾಗ ಸ್ಟಾರ್ಟ್ ಆಗುತ್ತೆ ನನಗೆ ನಿಜವಾದ ಬಾಧೆ. ಎಷ್ಟು? ಹಾಂ, ಬಸ್ ಸ್ಟ್ಯಾಂಡ್ 20. ಇಲ್ಲಿ ಮುಂದೆ ಕೂತ್ಕೊಂಡ್ಲಾ ಇಲ್ಲದ್ರು ಇವರು? ಇಷ್ಟಪ್ಪ ಬ್ಯಾಗ್ ಹಾಕ್ಕೊಂಡು ಎಲ್ಲಿ ಕೂತ್ಕೊಳ್ಳೋದು ಆಟೋದಲ್ಲಿ? ಯಾವುದೋ ಆಟೋದಲ್ಲಿ ಹತ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಬಸ್ಸಸ್ಸು ಇದ್ದಾವೆ ಹೊಸ ಬಸ್ ಸ್ಟ್ಯಾಂಡ್ಗೆ ಹೋಗೋಕ್ಕೆ, ಬಟ್ ಆಟೋದಲ್ಲಿ ಹೋದರೆ ಬೇಗ ಹೋಗ್ಬೋದು ಅಂತ. ನೋಡಿರಿ, ಈ ಬ್ಯಾಗು ಎಲ್ಲಿ ಇಡೋಕ್ಕೂ ಜಾಗ ಇಲ್ಲ. ಅದೇನಾ? ಹಾಕೋರೆ ಪಂಡ್ರಾಪುರ ಅಂತ. ಪಂಡ್ರಾಪುರಕ್ಕೆ ಹೋಗುತ್ತಾ? ಹೋಗಲ್ವಂತೆ. ಅಲ್ಲಿ ಬೋರ್ಡ್ ಕಾಣಿಸ್ತೈತಲ್ಲ, ವಿಜಯಪುರದಿಂದ ಪಂಡ್ರಾಪುರಕ್ಕೆ ಒಂದು ಬಸ್ಸು ಕೂಡ ಕಾಣಿಸ್ತಾ ಇಲ್ಲ. ಬೆಳಗಾವಿ, ಮೀರಜ್ಜು, ಯಾವುದಾದ್ರು ಚಡಚಣ, ಸೋಲಾಪುರ, ಬೇರೆ ಕಡೆ ಎಲ್ಲ ಇದೆ. ಬಟ್ ಪಂಡ್ರಾಪುರಕ್ಕೆ ಬಸ್ ಅಂತೂ ತೋರಿಸ್ತಾ ಇಲ್ಲ. ಹಾಂ, ಪಂಡ್ರಾಪುರ. ಬಸ್ ಕರೆಕ್ಟಾಗಿ 2 ಗಂಟೆ 5 ನಿಮಿಷಕ್ಕೇನೋ ಬಂತು. ನಾನು 1:15ಗೆ ಬಂದಿದ್ದು. ಹಾಫ್ ಆನ್ ಅವರ್ ಏನೋ ವೆಯ್ಟ್ ಮಾಡಿದೆ. ಜನ ನೋಡ್ಬಿಟ್ಟು ನಿಜ ಸೀಟ್ ಸಿಗುತ್ತೋ ಇಲ್ಲ ಅಂದ್ಕೊಂಡಿದ್ದೆ. ಬಟ್ ನೋಡಿ ಫುಲ್ ಖಾಲಿ ಐತೆ. ಈಗೀಗ ಜನ ಬರ್ತಾವ್ರೆ. ಟ್ರೈನ್ಗೆ ಹೋಗೋದಲ್ಲ ಅಂತ ಅನ್ಕೊಬೋದು ನೀವು. ಬಟ್ ಟ್ರೈನು ವಿಜಯಪುರದಿಂದ ಬೆಳಗ್ಗೆ 7:15 ಐತೆ. ನಾನು 7:15 ಎಲ್ಲಿದ್ದೆ? ಗೋಲ್ಗುಮ್ಟ ಹತ್ರ ಇದ್ದೆ. ಇನ್ನೆಲ್ಲೋ ಹೋಗಲಿ, ಒಂದೇ ಟ್ರೈನ್ ಇರೋದು ಬಿಜಾಪುರದಿಂದ ಪಂಡ್ರಾಪುರಕ್ಕೆ. ಸೊ ಇನ್ನು ಬಸ್ಸಸ್ ಯಾವಾಗೂ ಇರ್ತವೆ. 111 ಕಿಲೋಮೀಟರ್ ಅಲ್ವಾ, ಸೊ ಎಷ್ಟೊತ್ತು ಹೊರಟೋಗ್ಬಿಡೋಣ ಅಂತ. ಬಟ್ ಈ 111 ಕಿಲೋಮೀಟ್ರ್ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಟೈಮ್ ಕರೆಕ್ಟಾಗಿ ಈಗ 2 ಗಂಟೆ ಆಗೈತೆ. ನೋಡೋಣ ಎಷ್ಟೊತ್ತು ರೀಚ್ ಆಗ್ತೀನೋ. ಇನ್ನು ಅಲ್ಲೋಗಿ ಸ್ಟೇ ಏನು ಮಾಡೋದೋ ಗೊತ್ತಿಲ್ಲ. ನಾನೇಂತೂ ಅಡ್ವಾನ್ಸಾಗಿ ಏನು ರೂಮ್ ಏನು ಬುಕ್ ಮಾಡ್ಕೊಳ್ಳಲ್ಲ. ಹೆಂಗಾಗುತ್ತೋ ಹಂಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ.
ನನ್ನ ಬ್ಯಾಗಲ್ಲಿ ಇಟ್ಬಿಟ್ಟಿದ್ದೀನಿ, ಆರಾಮಾಗೈತೆ. ನೆನ್ನೆ ನಾನು ಹೊಸಕೋಟೆಯಿಂದ ಬರ್ಬೇಕಾದ್ರೆ ಆ ಸೀಟಲ್ಲಿ ಕೂತ್ಕೊಂಡಿದ್ದೆ, ಅಂದರೆ ಆ ಥರದ ಸೀಟೇ ಮುಂದೆ. ಈಗ ಮುಂದೆ ಕೂತ್ಕೊಂಡಿದ್ದೀನಿ, ವಿಂಡೋ ಸೈಡ್ ಸೀಟ್ ಸಿಕ್ಕೈತೆ. ಹೆಂಗೋ ನನ್ನ ಬ್ಯಾಗ್ ಇಡೋಕ್ಕೆ ಜಾಗ ಐತೆ. ಈ ಬ್ಯಾಗ್ನ ಅಲ್ಲಿ ಮೇಲ್ಗಡೆ ಇಡೋಕ್ಕಾಗಲ್ಲ. ಸೊ ನಂದು ನೋಡೋದು ಸೂಟ್ ಕೇಸ್ ಥರ ಐತಲ್ಲ ಅದು ಇಟ್ಟವ್ರೆ, ಬಟ್ ಇದು ಇಡ್ಸಲ್ಲ, ಯಾಕಂದರೆ ನಾನು ಟ್ರೈಪ್ಯಾಡೆಲ್ಲ ಸೈಡಲ್ಲಿ ಇಟ್ಟಿರ್ತೀನಲ್ಲ ಅದಕ್ಕೆ. ಹಾಂ ಸರಿ. ಹಾಂ, ಎಷ್ಟು ಗಂಟೆಗೆ ಹೋಗ್ತೀವಿ ಪಂಡ್ರಪುರ? 6 ಗಂಟೆ. 6 ಗಂಟೆ. 6 ಹೋಗ್ತಾರೆ. ಓಕೆ, 4 ರೂಪಾಯಿ ಕೊಡ್ತೇನೆ ರೀ. ಓಕೆ ಓಕೆ. ಆಲ್ರೆಡಿ ಫೈನಲಿ ಪಂಡ್ರಾಪುರ ರೀಚ್ ಆದೆ. ಇದು ನನ್ನ 100 ಡೇಸ್ ಸೀರೀಸಲ್ಲಿ 2ನೇ ಸ್ಟೇಟು. 6 ಗಂಟೆ ಆದರೂ ಸನ್ಸೆಟ್ ಆಗಿಲ್ಲ ಇನ್ನು. ಓ ನೋಡಿ, ಇನ್ನೂ ಎಷ್ಟು ಬೆಳಕೈತೆ. ಟೈಮು 7 ಗಂಟೆ ಆಗೈತೆ. ನಾನು ಪಂಡ್ರಾಪುರಕ್ಕೆ ರೀಚ್ ಆಗಿದ್ದು 6 ಗಂಟೆಗೆ, ನನಗೆ ಸ್ಟೇ ಸಿಕ್ಕಿದ್ದು 7 ಗಂಟೆಗೆ. ಇಷ್ಟೊತ್ತು ಏನು ಮಾಡ್ತಾಯಿದ್ದೆ ಗೊತ್ತಾ, ಈ ದೊಡ್ಡ ಬ್ಯಾಗ್ ಐತಲ್ಲ ಇದನ್ನ ಹಾಕ್ಕೊಂಡು ಪಂಡ್ರಾಪುರದಲ್ಲಿ ಸ್ಟೇಗೋಸ್ಕರ ಹುಡುಕ್ತಾ ಇದ್ದೆ. ಯಾಕೆಂದರೆ ಇಲ್ಲಿ ತುಂಬ ಭಕ್ತಿ ನಿವಾಸಗಳಿದ್ದಾವೆ, ಭಕ್ತಿ ನಿವಾಸ ಧರ್ಮಶಾಲೆಗಳೆಲ್ಲ ಇದ್ದಾವೆ. ಅಲ್ಲಿ ಬರೀ 350 ರೂಪಾಯಿಗೆಲ್ಲ ರೂಮ್ ಸಿಗ್ತವೆ. ಬಟ್ ನಾನು ಅಲ್ಲಿ ಹೋಗಲಿಲ್ಲ, ಯಾಕೆಂತಂದರೆ ಅಲ್ಲಿ ನಂಗೆ ರೂಮ್ ಕೊಡಲಿಲ್ಲ ಅವರು. ಸಿಂಗಲ್ಗೆ ರೂಮ್ ಕೊಡಲ್ವಂತೆ. ತುಂಬ ಕೇಳಿದೆ. ಅವ್ರು ನನಗೆ ಹೇಳ್ತಾಯಿದ್ರು, ನೀನು ಒಬ್ಬನಿಗೋಸ್ಕರ ರೂಮ್ ಕೊಟ್ಟರೆ ಒಂದು ಫ್ಯಾಮಿಲಿ ಹೊರಗಡೆ ಇರುತ್ತೆ ಅಂತ ಹೇಳಿದ್ರು. ಕರೆಕ್ಟಾಗಿ ಆ್ಯಕ್ಚುಲಿ ಒಬ್ರಿಗೋಸ್ಕರ ರೂಮ್ ಕೊಡಲ್ಲ, ಅದು ನನಗೆ ಗೊತ್ತು. ಬಟ್ ಆದರೂ ತುಂಬ ಕಡೆ ಟ್ರೈ ಮಾಡಿದ್ರೆ ಸಿಗಲಿಲ್ಲ. ಫೈನಲಾಗಿ ಯಾವುದೋ ಒಂದು ಹೋಟೆಲಲ್ಲಿ ಬಂದು ಸ್ಟೇ ಆಗಿದ್ದೀನಿ. ಇದಕ್ಕಿಂತ ಮುಂಚೆ ಒಂದು ಧರ್ಮಶಾಲದಲ್ಲಿ ನನಗೆ ಅಲ್ಲಿ ಸ್ಟೇ ಕೊಡ್ತೀನಿ ಅಂತ ಹೇಳಿದ್ರು. ಬಟ್ ಅಲ್ಲಿ ಪ್ರಾಬ್ಲಮ್ ಏನಂತಂದರೆ ಹಾಲಲ್ಲಿ ಮಲ್ಕೋಬೇಕಂತೆ. ಬಟ್ ಈ ಬ್ಯಾಗು ಆಮೇಲೆ ಈ ಕ್ಯಾಮ್ರಾ ಅವೆಲ್ಲ ಇಟ್ಕೊಂಡು ಎಲ್ಲಿ ಮಲ್ಗೋದು, ಸೆಕ್ಯೂರಿಟಿ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ನಾನು ಏನು ಮಾಡಿದೆ ಅಂದರೆ ಒಂದು ಹೋಟೆಲಿಗೆ ಬಂದಿದ್ದೀನಿ. ಸೊ ಇದು ಇಷ್ಟೊತ್ತು ನಡೆದಿದ್ದು. ಇಲ್ಲಿಗೆ ಈ ಲಾಗ್ನ ಎಂಡ್ ಮಾಡ್ತೀನಿ. ಸೊ ಈಗ ಸ್ವಲ್ಪ ಹೊತ್ತು ಮತ್ತೆ ಬ್ಯಾಕ್ ಟು ಎಡಿಟಿಂಗ್ ವರ್ಕ್ ಎಲ್ಲ ಮಾಡಬೇಕು. ಸಕ್ಸಸ್ಫುಲಿ ನಮ್ಮ 100 ಡೇಸ್ ಪ್ರಯಾಣ ಸೀರೀಸಲ್ಲಿ ಡೇ 3 ಕಂಪ್ಲೀಟ್ ಆಗೋಯಿತು. ಸೊ ಸಿಗೋಣ ಮತ್ತೆ ನಾಳೆ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್.